ಲುಫ್ತಾನ್ಸಾ ಏರ್ಲೈನ್ಸ್ ಮೂಲಕ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ನಲ್ಲಿ ಬಂದಿಳಿತಾರೆ. ಅದಾದ ನಂತರ ಅವರ ಅರೆಸ್ಟ್ ಪ್ರಕ್ರಿಯೆ, ಮೊದಲಿಗೆ ಇಮಿಗ್ರೇಷನ್ ಪ್ರಕ್ರಿಯೆ, ಅದಾದ ನಂತರ ಅರೆಸ್ಟ್ ಪ್ರಕ್ರಿಯೆ ಆರಂಭ ಆಗುತ್ತೆ. ಮತ್ತಷ್ಟು ಡೀಟೇಲ್ಸ್ನ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ನಿಂದ ನಮ್ಮ ಪ್ರತಿನಿಧಿ ಶಿವಕುಮಾರ್ ನೀಡ್ತಾ ಹೋಗ್ತಾರೆ. ಶಿವಕುಮಾರ್, ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀವಿ, ಇವತ್ತು ಮಧ್ಯಾಹ್ನ ಮೀಟಿಂಗ್ ಆದಾಗಲೇ ಒಂದು ಅಂದಾಜಿತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಪೊಲೀಸರ ನಿಯೋಜನೆ ಆಗತ್ತೆ ಅಂತ ಹೇಳಿ. ಆ ದೃಶ್ಯಗಳನ್ನ ನಾವೀಗ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ನಲ್ಲಿ ನೋಡ್ತಾ ಇದ್ದೀವಿ. ಯಾವ ರೀತಿ ಪೊಲೀಸರ ಬಂದೋಬಸ್ತ್ನ ಮಾಡಲಾಗಿದೆ, ಎಷ್ಟು ಪೊಲೀಸರನ್ನ ಭದ್ರತೆಗೆ ಅಂತ ಹೇಳಿ ಬಳಕೆ ಮಾಡಿಕೊಳ್ಳಲಾಗಿದೆ ಶಿವಕುಮಾರ್? ವಿಜಯಶ್ರೀ, ಸದ್ಯ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಲೈನ್ಸ್ ನ ಟರ್ಮಿನಲ್ 2 ಅರೈವಲ್ ಅಲ್ಲಿ ನಾವಿದ್ದೀವಿ. ಅಂದ್ರೆ ಬಂದಂತವ್ರು ಅಂತಾರಾಷ್ಟ್ರೀಯ ವಿಮಾನಗಳ ಮೂಲಕವಾಗಿ ಬೆಂಗಳೂರಿಗೆ ಬಂದಂತವ್ರು ಎಕ್ಸಿಟ್ ಆಗುವಂತ ಗೇಟ್ ನಲ್ಲಿ ನಾವಿದ್ದೀವಿ. ಸದ್ಯ ಇಲ್ಲಿ CISF ಸಿಬ್ಬಂದಿ ಒಳಭಾಗದಲ್ಲಿ ಇರುವಂತದ್ದು, ಅಂದ್ರೆ ಏರ್ಪೋರ್ಟ್ ನ ಒಳಭಾಗದಲ್ಲಿ ರನ್ವೇ ಆಗಿರ್ಬೋದು, ಜೊತೆಗೆ ಚೆಕ್ ಪಾಯಿಂಟ್ ಆಗಿರ್ಬೋದು, ಇಲ್ಲಿ ಇಮಿಗ್ರೇಷನ್ ಚೆಕಿಂಗ್ ನ ಬಳಿಯಲ್ಲೂ ಕೂಡ CISF ಅಧಿಕಾರಿಗಳು ಇರುವಂತದ್ದು, ಕೇಂದ್ರೀಯ ಭದ್ರತಾ ಪಡೆ ಅಧಿಕಾರಿಗಳು ಇರುವಂತದ್ದು. ಜೊತೆಗೆ ಏರ್ಪೋರ್ಟ್ ನ ಹೊರಭಾಗದಲ್ಲಿ ಏರ್ಪೋರ್ಟ್ ಠಾಣೆಯ ಸಿಬ್ಬಂದಿ ಹಾಗೂ KSRP ಪೊಲೀಸ್ ಸಿಬ್ಬಂದಿ ನಿಯೋಜನೆಯನ್ನು ಮಾಡಿರುವಂತದ್ದು. ಸುಮಾರು 8 ಎಕ್ಸಿಟ್ ಪಾಯಿಂಟ್ ಗಳಿರುವಂತದ್ದು ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಲೈನ್ಸ್ ನಲ್ಲಿ. 8 ಎಕ್ಸಿಟ್ ಗೇಟ್ ಬಳಿಯಲ್ಲೂ ಕೂಡ ಪೊಲೀಸ್ ಸಿಬ್ಬಂದಿ ಹಾಗೂ KSRP CISF ಸಿಬ್ಬಂದಿಗಳನ್ನ ನೇಮಕವನ್ನು ಮಾಡಿರುವಂತದ್ದು. ಸದ್ಯ ಒಂದು ಗೇಟ್ ನ ದೃಶ್ಯವನ್ನ ತೋರಿಸುವಂತ ಪ್ರಯತ್ನವನ್ನ ಮಾಡಿದ್ವಿ. ಒಂದು ಗೇಟ್ ನಲ್ಲಿ ಸರಿಸುಮಾರು 30 ರಿಂದ 40 ಜನ ಪೊಲೀಸ್ ಸಿಬ್ಬಂದಿ, KSRP ಸಿಬ್ಬಂದಿ ಹಾಗೂ CISF ಸಿಬ್ಬಂದಿಯನ್ನ ನೇಮಕವನ್ನ ಮಾಡಲಾಗ್ತಿದೆ. ಅಂದ್ರೆ ಪ್ರಜ್ವಲ್ ರೇವಣ್ಣ 12:45 ಸುಮಾರಿಗೆ ಬರ್ತಾರೆ. ಆದ್ರೆ ಈಗ 11:45, ಅಂದ್ರೆ ಇನ್ನ 1 ಗಂಟೆ ಮುಂಚಿತವಾಗಿ ಪ್ರತಿಯೊಂದು ಗೇಟ್ಗಳ ಬಳಿಯಲ್ಲೂ ಕೂಡ ಸುಮಾರು 40 ರಿಂದ 50 ಜನ ಪೊಲೀಸ್ ಸಿಬ್ಬಂದಿಯನ್ನ ನೇಮಕ ಮಾಡುವಂತ ಕೆಲಸವನ್ನು ಈಗ ಆಲ್ರೆಡಿ ಮಾಡ್ತಿದ್ದಾರೆ. ಮಧ್ಯಾಹ್ನ SIT ಮುಖ್ಯಸ್ಥರಾದಂತಹ BK ಸಿಂಗ್ ಅವರು ಬೆಂಗಳೂರು ನಗರ ಕಮಿಷನರ್ ಆಗಿರುವಂತಹ ದಯಾನಂದ್ ಅವರನ್ನ ಭೇಟಿಯಾಗಿ ಸೂಕ್ತವಾದಂತಹ ಭದ್ರತೆ ಕೊಡಬೇಕಾಗುತ್ತೆ. ಪ್ರಜ್ವಲ್ ರೇವಣ್ಣ ಭಾರತಕ್ಕೆ ಬಂದಂತಹ ಸಂದರ್ಭದಲ್ಲಿ ಅವರನ್ನ ಏರ್ಪೋರ್ಟ್ ನಿಂದ SIT ಗೆ ಕರೆತರುವಂತಹ ಸಂದರ್ಭದಲ್ಲಿ ಸೂಕ್ತವಾದಂತಹ ಭದ್ರತೆಯನ್ನ ಕೊಡಬೇಕು ಅಂತ ಹೇಳಿ. ಇದು ಏರ್ಪೋರ್ಟ್ ನ ಒಳಭಾಗದ ದೃಶ್ಯ. ಏರ್ಪೋರ್ಟ್ CISF ಅವರ ಭದ್ರತೆಯ ಸುಪರ್ದಿಯಲ್ಲಿರುತ್ತೆ. ಅಂದ್ರೆ ಕೇಂದ್ರೀಯ ಕೈಗಾರಿಕಾ ಭದ್ರತಾ ಪಡೆ ಅವರು ಏರ್ಪೋರ್ಟ್ ನಲ್ಲಿ ಭದ್ರತೆಯ ಉಸ್ತುವಾರಿಯನ್ನ ನೋಡ್ಕೊಳ್ತಾರೆ. ಆದ್ರೆ ಸದ್ಯಕ್ಕೆ ಕೇವಲ ಒಂದು ಗೇಟ್ಗಳ ಬಳಿಯಲ್ಲಿ 40 ರಿಂದ 50 ಜನ ಪೊಲೀಸ್ ಸಿಬ್ಬಂದಿ, CISF ಸಿಬ್ಬಂದಿಯನ್ನು ನೇಮಕ ಮಾಡುವಂತ ಕೆಲಸವನ್ನ ಮಾಡ್ತಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಇನ್ನಷ್ಟು ಹೆಚ್ಚುವರಿಯಾಗಿ KSRP ಸಿಬ್ಬಂದಿಯನ್ನ ಏರ್ಪೋರ್ಟ್ಗೆ ಕರೆಸಲಿಕ್ಕೆ ಪೊಲೀಸ್ ಅಧಿಕಾರಿಗಳು ಸಿದ್ಧತೆಯನ್ನ ಮಾಡ್ಕೊಳ್ತಿದ್ದಾರೆ. ಏರ್ಪೋರ್ಟ್ ನ ಒಳಭಾಗದಲ್ಲಿ ಓರ್ವ DCP ನೇತೃತ್ವದಲ್ಲಿ ಇಲ್ಲಿ ಭದ್ರತೆಯ ಉಸ್ತುವಾರಿಯನ್ನ ನೋಡ್ತಾ ಹೋದ್ರೆ ಏರ್ಪೋರ್ಟ್ ನಿಂದ ಹೊರಭಾಗದಲ್ಲಿ, ಅಂದ್ರೆ ವಿಮಾನ ನಿಲ್ದಾಣದಿಂದ ಪ್ರಜ್ವಲ್ ರೇವಣ್ಣರನ್ನ ಕರೆದು ಹೊರಗಡೆ ಹೋಗುವಂತ ಸಂದರ್ಭದಲ್ಲಿ ನೇರವಾಗಿ ಬೌರಿಂಗ್ ಆಸ್ಪತ್ರೆಗೆ ಹೋಗ್ತಾರೆ ಅನ್ನೋ ಮಾಹಿತಿ ಇರುವಂತದ್ದು. ಒಂದ್ ವೇಳೆ ಬೌರಿಂಗ್ ಆಸ್ಪತ್ರೆಗೆ ಹೋದಂತ ಸಂದರ್ಭದಲ್ಲಿ ಇಲ್ಲಿಂದ ಪ್ರಮುಖ ಎಲ್ಲಾ ಜಂಕ್ಷನ್ ಗಳಲ್ಲೂ ಕೂಡ ಪೊಲೀಸ್ ಎಸ್ಕಾರ್ಟ್ ಇರುತ್ತೆ. ಜೊತೆಗೆ ಯಾವುದೇ ಭದ್ರತಾ ಲೋಪ ಆಗಬಾರ್ದು ಅಂತ ಹೇಳಿ ಪೊಲೀಸರು ಮುಂಜಾಗ್ರತಾ ಕ್ರಮವನ್ನು ವಹಿಸಿರುವಂತದ್ದು. ಸದ್ಯಕ್ಕೆ ಸಿಕ್ತಿರುವಂತಹ ಮಾಹಿತಿ ಪ್ರಕಾರ KSRP ಸಿಬ್ಬಂದಿ, ಕೆಂಪೇಗೌಡ ಏರ್ಪೋರ್ಟ್ ಠಾಣೆಯ ಸಿಬ್ಬಂದಿ ಸೇರಿದಂತೆ ಬೆಂಗಳೂರು ಸಿಟಿಯ ಎಸ್ಕಾರ್ಟ್ ಪೊಲೀಸರು ಸೇರಿ ಸುಮಾರು 500 ರಿಂದ 600 ಜನ ಪೊಲೀಸ್ ಸಿಬ್ಬಂದಿಗಳ ಭದ್ರತೆಯಲ್ಲಿ ಪ್ರಜ್ವಲ್ ರೇವಣ್ಣರನ್ನ SIT ಕಚೇರಿಗೆ ಕರ್ಕೊಂಡು ಹೋಗ್ಲಿಕ್ಕೆ ಎಲ್ಲಾ ರೀತಿಯಂತ ಸಿದ್ಧತೆಗಳನ್ನ ಮಾಡ್ಕೊಂಡಿರುವಂತದ್ದು. ವಿಜಯಶ್ರೀ, ಶಿವಕುಮಾರ್, ಈಗಾಗಲೇ JDSನ ಪ್ರಮುಖ ನಾಯಕರು ಪ್ರಜ್ವಲ್ ರೇವಣ್ಣ ಅವರ ಪ್ರಕರಣದಿಂದ ಅಂತರವನ್ನ ಕಾಯ್ದುಕೊಳ್ಳುವಂತಹ ಕೆಲಸವನ್ನ ಮಾಡಿದ್ದಾರೆ. ಬಟ್ ಕಾರ್ಯಕರ್ತರು ಏರ್ಪೋರ್ಟ್ ನಲ್ಲಿ ಏನಾದ್ರೂ ಕಂಡು ಬರ್ತಿದ್ದಾರಾ ಹೇಗೆ ಅಂತ ಹೇಳಿ ಹೆಚ್ಚಿನ ಸಂಖ್ಯೆಯಲ್ಲಿ ಪೊಲೀಸರನ್ನ ನಿಯೋಜನೆ ಮಾಡಿರೋದ್ರಿಂದಾಗಿ ಈ ಕುತೂಹಲ. ಪ್ರಜ್ವಲ್ ರೇವಣ್ಣ ಅವರ ಬೆಂಬಲಿಗರು ಅಥವಾ ಪಕ್ಷದ ಕಾರ್ಯಕರ್ತರು ಅವರೇನಾದ್ರೂ ಆಗಮಿಸಿದ್ದಾರಾ ಅಂತ ಹೇಳಿ. ವಿದ್ಯಾಶ್ರೀ, ಪ್ರಜ್ವಲ್ ರೇವಣ್ಣ ಹಾಸನದ ಸಂಸದ ಅನ್ನೋದು ಎಷ್ಟು ನಿಜನೋ, ಆತ ಅತ್ಯಾಚಾರ ಪ್ರಕರಣದಲ್ಲಿ ಆರೋಪಿ ಅನ್ನೋದು ಕೂಡ ಅಷ್ಟೇ ನಿಜ. ಸದ್ಯ ಏರ್ಪೋರ್ಟ್ ನಲ್ಲಿ JDS ಪಕ್ಷದ ಯಾವೊಬ್ಬ ಮುಖಂಡ ಆಗಿರ್ಬೋದು, ಕಾರ್ಯಕರ್ತ ಆಗಿರ್ಬೋದು, ಯಾರು ಕೂಡ ಇಲ್ಲ. ಕೇವಲ ಏರ್ಪೋರ್ಟ್ ನ ಸಿಬ್ಬಂದಿ, ಪ್ರಯಾಣಿಕರು, ಸೆಂಟ್ರಲ್ ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಫೋರ್ಸ್ ನ ಅಧಿಕಾರಿಗಳು, ಸ್ಥಳೀಯ ಪೊಲೀಸ್ ಅಧಿಕಾರಿಗಳು, ಮಾಧ್ಯಮದವರನ್ನ ಹೊರತಾಗಿ ಬೇರೆ ಯಾರಿಗೂ ಕೂಡ ಅವಕಾಶ ಇಲ್ಲ. ಒಂದ್ ವೇಳೆ ಪ್ರಜ್ವಲ್ ರೇವಣ್ಣ ಅವರ ಪಕ್ಷದ ಕಾರ್ಯಕರ್ತರಾಗಿರ್ಬೋದು, ಅಭಿಮಾನಿಗಳಾಗಿರ್ಬೋದು, ಯಾರೇ ಬಂದ್ರು ಕೂಡ ಇಲ್ಲಿ ಅವರ ಭೇಟಿಗಾಗ್ಲಿ, ಅವ್ರಿಗೆ ಶುಭಾಶಯ ತಿಳಿಸೋದಕ್ಕಾಗ್ಲಿ, ಅವ್ರ ಪರವಾದಂತ ಜೈಕಾರ ಘೋಷಣೆಗಳು ಹಾಕೋದಕ್ಕಾಗ್ಲಿ ಯಾವುದಕ್ಕೂ ಕೂಡ ಪೊಲೀಸ್ ಅಧಿಕಾರಿಗಳು ಅನುವು ಮಾಡ್ಕೊಡೋದಿಲ್ಲ. ಅಂತವ್ರು ಯಾರೇ ಬಂದ್ರು ಕೂಡ ಕೂಡಲೇ ವಶಕ್ಕೆ ಪಡೆದು ಅವರನ್ನ ಕರ್ಕೊಂಡು ಹೋಗುವಂತ ಕೆಲಸವನ್ನು ಕೂಡ ಪೊಲೀಸ್ ಅಧಿಕಾರಿಗಳು ಮಾಡ್ತಿರುವಂತದ್ದು. ಈಗ ಆಲ್ರೆಡಿ ಸದ್ಯಕ್ಕೆ ಸಿಕ್ತಿರುವಂತಹ ಮಾಹಿತಿ ಪ್ರಕಾರ ಏರ್ಪೋರ್ಟ್ ನ ಒಳಭಾಗದಲ್ಲಿ ಸುಮಾರು 2 ರಿಂದ 3 KSRP ತುಕಡಿಯ ಸಿಬ್ಬಂದಿಗಳು ಇರುವಂತದ್ದು. ಅಂದ್ರೆ ಸುಮಾರು 120ಕ್ಕೂ ಹೆಚ್ಚು ಜನ KSRP ಸಿಬ್ಬಂದಿಗಳನ್ನ ನಿಯೋಜನೆ ಮಾಡಿದ್ದಾರೆ. ಇದನ್ನ ಹೊರತುಪಡಿಸಿದ್ರೆ ಇಲ್ಲಿಂದ ಏರ್ಪೋರ್ಟ್ ನಿಂದ CID ಕಚೇರಿಗೆ ಹೋಗುವಂತ ಸಂದರ್ಭದಲ್ಲಿ ಕೂಡ 500 ರಿಂದ 600 ಜನ ಪೊಲೀಸ್ ಸಿಬ್ಬಂದಿಯನ್ನ ನೇಮಕವನ್ನ ಮಾಡಿರುವಂತದ್ದು. ಇಲ್ಲಿಂದ ಹೋಗುವಂತ ಪ್ರತಿಯೊಂದು ಸ್ಥಳ ಆಗಿರ್ಬೋದು, ಅಂದ್ರೆ ಯಲಹಂಕ, ಹೆಬ್ಬಾಳ, ಮೇಕ್ರಿ ಸರ್ಕಲ್ ಮಾರ್ಗವಾಗಿ ಇಲ್ಲಿ ದೇವನಹಳ್ಳಿಯ ಏರ್ಪೋರ್ಟ್ ನಿಂದ ಪ್ರಜ್ವಲ್ ರೇವಣ್ಣರನ್ನ SIT ಕಚೇರಿಗೆ ಕರ್ಕೊಂಡು ಹೋಗುವಂತದ್ದು. ಮಾರ್ಗ ಮಧ್ಯೆ ಯಾವುದೇ ರೀತಿಯಂತ ಭದ್ರತಾ ಲೋಪ ಆಗಬಾರ್ದು. ಜೊತೆಗೆ
ಯಾವೊಬ್ಬ ಕಾರ್ಯಕರ್ತರು ಕೂಡ ಜಮಾವಣೆ ಆದಂತ ಸಂದರ್ಭದಲ್ಲಿ ಭದ್ರತಾ ಲೋಪ ಆಗ್ಬಾರ್ದು ಅಂತ ಹೇಳಿ ಪೊಲೀಸ್ ಅಧಿಕಾರಿಗಳು ಮುನ್ನೆಚ್ಚರಿಕಾ ಕ್ರಮವನ್ನು ವಹಿಸಿರುವಂತದ್ದು ಸದ್ಯಕ್ಕೆ ಈ ಕ್ಷಣದ ಇಲ್ಲಿನ ಅಪ್ಡೇಟ್ ಅನ್ನ ಹೇಳುವಂತದ್ದಾದ್ರೆ ಯಾವೊಬ್ಬ ಕಾರ್ಯಕರ್ತರಾಗಿರ್ಬೋದು ಮುಖಂಡ ಆಗಿರ್ಬೋದು ಯಾರು ಕೂಡ ಇದುವರೆಗೂ ಇಲ್ಲಿ ಬಂದಿಲ್ಲ ವಿದ್ಯಾಶ್ರೀ. ರೈಟ್, ಥ್ಯಾಂಕ್ ಯು ಶಿವಕುಮಾರ್. ಮತ್ತೆ ನಿಮ್ಮನ್ನ ಸಂಪರ್ಕ ಮಾಡ್ತೀನಿ. ಸದ್ಯಕ್ಕೆ ಸಿಚುವೇಶನ್ ಯಾವ ರೀತಿ ಆಗಿದೆ ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ನಲ್ಲಿ ಅನ್ನುವಂತಹ ಚಿತ್ರಣವನ್ನ ನಮ್ಮ ಪ್ರತಿನಿಧಿ ಶಿವಕುಮಾರ್ ನೀಡ್ತಾ ಇದ್ರು. ಹೆಚ್ಚಿನ ಸಂಖ್ಯೆಯಲ್ಲಿ ಪೊಲೀಸ್ ಭದ್ರತೆಯನ್ನ ನಿಯೋಜನೆ ಮಾಡಲಾಗಿದೆ. ಒಳಭಾಗದಲ್ಲಿ ಅಂದ್ರೆ ಏರ್ಪೋರ್ಟ್ನ ಒಳಭಾಗದಲ್ಲಿ ಟರ್ಮಿನಲ್ 2ನ ಒಳಭಾಗದಲ್ಲಿ CISF ಯೋಧರು ಅಥವಾ ಆ ಪಡೆ ಅಲ್ಲಿ ಭದ್ರತೆಯನ್ನ ನಿಯೋಜನೆಯಾಗಿದೆ. ಮತ್ತೊಂದು ಕಡೆ ಹೊರ ಭಾಗದಲ್ಲೂ ಕೂಡ ಆ ಎಕ್ಸಿಟ್ ಪಾಯಿಂಟ್ ಏನಿದೆ ಅಲ್ಲೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಪೊಲೀಸರ ನಿಯೋಜನೆಯಾಗಿದೆ. ಕೇವಲ ಏರ್ಪೋರ್ಟ್ ಭಾಗ ಅಂತಷ್ಟೇ ಅಲ್ಲ, ಪ್ರಜ್ವಲ್ ರೇವಣ್ಣ ಅವರನ್ನ ಕರ್ಕೊಂಡು ಹೋಗ್ತಾ ಇರುವಂತಹ ಮಾರ್ಗದುದ್ದಕ್ಕೂ ಕೂಡ ಹಲವು ಪ್ರಮುಖ ಸ್ಥಳಗಳಲ್ಲಿ ಪೊಲೀಸರನ್ನ ಭದ್ರತೆಗಾಗಿ ನಿಯೋಜನೆ ಮಾಡಲಾಗಿದೆ. ಈವರೆಗೂ ಕೂಡ ಯಾವುದೇ JDS ಪಕ್ಷದ ಕಾರ್ಯಕರ್ತರಾಗ್ಲಿ ಅಥವಾ ಪ್ರಜ್ವಲ್ ರೇವಣ್ಣ ಅವರ ಬೆಂಬಲಿಗರಾಗ್ಲಿ ಏರ್ಪೋರ್ಟ್ ನಲ್ಲಿ ಕಾಣಿಸಿಕೊಂಡಿಲ್ಲ ಅನ್ನುವಂತ ಮಾಹಿತಿಯನ್ನ ಶಿವಕುಮಾರ್ ನೀಡ್ತಾ ಇದ್ರು. ಆದ್ರೂ ಪೊಲೀಸರು ಮುಂಜಾಗ್ರತಾ ಕ್ರಮವನ್ನ ತೆಗೆದುಕೊಂಡಿದ್ದಾರೆ. ಪ್ರತಿ ಹಂತದಲ್ಲೂ ಕೂಡ ಎಲ್ಲೂ ಕೂಡ ಕಾರ್ಯಕರ್ತರ ಜಮಾವಣೆ ಅಥವಾ ಬೆಂಬಲಿಗರ ಜಮಾವಣೆ ಆಗಬಾರದು ಅನ್ನುವಂತಹ ಕಾರಣಕ್ಕಾಗಿ ಪ್ರತಿ ಹಂತದಲ್ಲೂ ಹೆಚ್ಚಿನ ಸಂಖ್ಯೆಯಲ್ಲಿ ಪೊಲೀಸರನ್ನ ನಿಯೋಜನೆ ಮಾಡುವಂತಹ ಕೆಲಸವನ್ನ ಮಾಡಲಾಗಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.